ಏನ್ ಮಾಡ್ತಿ ಹನಿ? ಸಾರಿ, ನಾನು ಕೋಳಿ ಕೂಗಿದ್ದು ಕೇಳಿ ಹೆದರಿದೆ. ಅದ್ಭುತ ಅದ್ಭುತ ಅದ್ಭುತ. ಜನರು ಸಿಂಹದ ಧ್ವನಿ ಕೇಳಿ ಹೆದರ್ತಾರೆ, ಇವನು ಕೋಳಿಯ ಕೂಗು ಕೇಳಿ ಹೆದರ್ದ. ಇದು ಅರ್ಧರಾತ್ರಿ ಯಾಕೆ ಕೂಗ್ತಿದೆ? ಏನಾದ್ರೂ ಪ್ರಾಬ್ಲಮ್ ನಲ್ಲಿ ಇದೆಯಾ? ಬನ್ನಿ ನೋಡೋಣ. ನೋಡಿ, ಓ ಅಲ್ಲಿ ಏನ್ ಟೆನ್ಷನ್ ತಮ್ಮ? ಯಾವ ಟೆನ್ಷನ್ ಇಲ್ಲ, ನಾನು ಟೆನ್ಷನ್ ತಗೊಳ್ಳಲ್ಲ, ಕೊಡ್ತೀನಿ. ಹಾಗಾದ್ರೆ ಯಾಕೆ ಕಿರಿತಾ ಇದ್ದಿ? ಹುಂಜ ಬೆಳಿಗ್ಗೆ ಅಲ್ದಿದ್ರೆ ಏನು ಅರ್ಧ ರಾತ್ರಿ ಕೂಗುತ್ತಾ? ಅಂದ್ರೆ ನಮ್ಮ ನಿದ್ದೆಗೆ ಡಿಸ್ಟರ್ಬ್ ಆಗತ್ತೆ. ಹ್ಮ್ ಹ್ಮ್ ಅಯ್ಯಯ್ಯೋ, ಇವನಂತೂ ಹನಿಯ ನಿದ್ದೆನೆ ಹಾರಿಸಿದ. ಎನಿ ಡೌಟ್? ಹನಿಗೆ ಕೊಡ್ದೆ. ತಮ್ಮ ಏನಾಯ್ತ್ರಿ? ಏನ್ ಟೆನ್ಷನು? ನಾನು ಟೆನ್ಷನ್ ತಗೊಳ್ಳಲ್ಲ, ಕೊಡ್ತೀನಿ. ನಿಲ್ಲಿ ಮಕ್ಳೇ. ಅರೆ, ಇದೇನಾಗ್ತಿದೆ? ನೀನ್ಯಾಕೆ ಹನಿ ಬನಿಗೆ ಹೊಡಿತಿದ್ದೀರಿ? ನನ್ ಗಂಡ ಬಾಕ್ಸರ್ ಅಲ್ವಾ, ಎದುರು ಯಾರೇ ಬಂದ್ರು ಇವರ ಕೈ ಮೇಲೇನೆ ಹೋಗುತ್ತೆ. ನೀವು ಇಲ್ಲಿ ಏನ್ ಮಾಡ್ತಿದ್ದೀರಿ? ನೋಡಿ, ನಾವು ನಿಮ್ಮ ಹೊಸ ಪಕ್ಕದ ಮನೆಯವರು. ಏನು? ಅಮ್ಮ, ಇವನು ದಿನ ನಿದ್ದೆ ಹಾಳು ಮಾಡ್ತಾನ. ನೋಡಿ, ನೀವು 7-8 ಗಂಟೆ ಆದ್ಮೇಲೆ ಕೂಗಿದ್ರೆ ಸಾಕು. ಇಲ್ಲ, ನಾನು ದಿನ ಬೇಗ ಬೆಳಿಗ್ಗೆನೆ ಕೂಗ್ತೀನಿ. ಏನ್ ಮಾಡ್ತೀರಿ? ಒಳ್ಳೆ ನೆರೆಹೊರೆಯವರ ಆಗಿರಿ, ಆಗ ಮಾತ್ರ ನಾವು ಕಷ್ಟದಲ್ಲಿದ್ರೆ ಸಹಾಯ ಮಾಡ್ತೀವಿ. ಬಾಕ್ಸರ್ ಬಾಬಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಬಾಕ್ಸರ್ ಬಾಬಿಗೆ ಬೇಡವಾಗಿರ್ಬೋದು, ಆದ್ರೆ ನಿನಗೆ ಸಹಾಯದ ಅಗತ್ಯ ಬೀಳ್ಬಹುದಲ್ವಾ? ಹನಿ, ಇವನೇ ಬಾಕ್ಸರ್ ಬಾಬಿ. ಎನಿ ಡೌಟ್? ಓಯ್, ನವಿಲು ಖುಷಿಯಲ್ಲಿ ಕುಣಿಯೋದು ನೋಡಿ. ಯಾಕೆ ಬೆಳಿಗ್ಗೆ ಇಷ್ಟು ಗದ್ದಲ ಮಾಡ್ತೀರಿ? ಹೊಡಿ ಚಪ್ಪಾಳೆ. ಯಾಕೆ ಚಪ್ಪಾಳೆ ಹೊಡಿಲಿ? ಕಣ್ಣ ಸಾಹೇಬ್ರೆ, ಕಣ್ಣ ಸಾಹೇಬ್ರೆ, ಇವನ ಮುಂದೆ ಹೋಗ್ಬೇಡಿ. ಹಾಗೆ ದಿನ 20 ಬಿಂದಿಗೆ ನೀರ್ ಸೇದ್ದೆ ನಾನ್ ಬಿಡಲ್ಲ. ನಾನು ಈ ಕೋಳಿಗೆ ಅಂಜೋದಿಲ್ಲ. ಹೊಡಿ ಚಪ್ಪಾಳೆ. ಹೌದಾ? ತಗೋ. ಅಲ್ರು, ಇವನು ಯಾಕೆ ಹೊಡಿತಿದ್ದಾನೆ? ಅದು ನನ್ನ ಗಂಡ ಬಾಕ್ಸರ್ ಅಲ್ವಾ, ಯಾರೇ ಎದುರು ಬಂದ್ರು ಅವರು ಹೊಡೆಯಕ್ ಶುರು ಮಾಡ್ತಾರೆ. ಹೊಡೆಯದೆ ಕೂಡ ಮಾತನಾಡಬಹುದಲ್ಲ. ನಡಿ ನಡಿ ನಡೀರಿ, ಮನೆಗೆ ಹೋಗಿ. ನನ್ನ ಹಸ್ಬೆಂಡ್ ಬಾಕ್ಸರ್ ಅಲ್ವಾ, ಅವರು ಹೇಳ್ತಾರೆ ಅಂದ್ಮೇಲೆ ಹೋಗ್ಲೇಬೇಕು. ಬಾಯ್ ಬಾಯ್. ಬಾಯ್ 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 ಬಾಯ್. ಮಂಗ ಎಲ್ಲಾ ಕಡ್ಲೆ ತಿಂದ. ಇವನು ಇಲ್ಲಿ ವಾಸ ಮಾಡಕ್ಕೆ ಯಾಕೆ ಬಂದ? ಹೊಡಿ ಚಪ್ಪಾಳೆ. ಓ ಗಾಡ್, ಏನ್ ಮಾಡಿದ್ದು ನನ್ನ ಗಾರ್ಡನ್ಗೆ? ಜೋರ್ದಾರ್! ಹಾ ಮೇಡಮ್, ಇದೇನು ಪೂರ್ತಿ ಗಾರ್ಡನ್ ಹಾಳು ಮಾಡಿದ್ದಿ. ಇದನ್ನ ಬೇಗ ಸ್ವಚ್ಛ ಮಾಡು,
ಬೇಗ ಮಾಡು. ಎಸ್ ಮೇಡಮ್, ಈಗ ಮಾಡ್ತೀನಿ. ಆ, 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 ಆ. ಎಲ್ಲ ಗಾರ್ಡನ್ ಹಾಳು ಮಾಡಿದ್ದಾನೆ. ಆ, ಇದೆಲ್ಲ ಆ ಬಾಕ್ಸರ್ ಹುಂಜದ ಕೆಲಸನೇ ಇರಬೇಕು. ಓಯ್, ನಮ್ಮ ಗಾರ್ಡನ್ ಎಷ್ಟು ಕೊಳಕು ಮಾಡಿದ್ಯಾಕೆ? ನನ್ನಲ್ಲಿ ಪ್ರಶ್ನೆನಾ? ನಿನ್ನೆಯ ಹೊಡೆತ ಮರ್ತೋಯ್ತೇನು? ಬಾಯಿ ಮುಚ್ಚಿ ಸ್ವಚ್ಛ ಮಾಡು. ಉಕ್ಕಾಯಿಸಿ ಬೇಡ, ಮೈಯೆಲ್ಲ ಖಾಲಿ ಆಗತ್ತೆ. ಎನಿ ಡೌಟ್? ಮೋಡ ಬಿತ್ತು, ಕತ್ತಲಾಯ್ತು, ತಲೆ ಗೋಡೆಗೆ ತಾಗಿತ್ತು, ಮತ್ತೆ ತಲೆ ಸುತ್ತಿತು. ಹುಡಿ ಚಪ್ಪಾಳೆ. ತಗೊಳ್ಳಿ. ಸುಮ್ನೆ ಊಟ ಮಾಡಿ. ನನ್ನ ಹಸ್ಬೆಂಡ್ ಬಾಕ್ಸರು. ಉಸಿರಾಡಕ್ಕಾಗ್ತಿಲ್ಲ. ಜೋಳದ ಕಾಳು ಸಿಕ್ಕಾಕೊಂಡಿದೆ. ನೀನು ಬಾಯಿಂದ ಉಸಿರು ತಗೋ. ಕತೆ, ಜೀವನೆಲ್ಲ ಬಾಯಿಂದ ಉಸಿರಾಡಕ್ಕಾಗುತ್ತಾ? ಓಯ್ ಓಯ್ ಆ, ಆ, ಆ. ಓಯ್, ಆ, ಆ, ಆ. ಏ ಚುನ್ನು ಮುನ್ನು, ನಿಮ್ಮ ಅಪ್ಪ ಬರುವ ಮೊದ್ಲೇನೆ ಬೇಗ ಊಟ ಮಾಡು. ಇವ್ರು ನೆರೆ ಮನೆಯವರ ಅಲ್ಲ ಸಂಕಟಗಳ? ಇವತ್ತಂತೂ ಔತಣ ಸಿಗತ್ತೆ. ಅರೆ ಕಾಪಾಡಿ, ಯಾರಾದ್ರೂ ಕಾಪಾಡಿ. ನನ್ನ ಗಂಡ ಬಾಕ್ಸರು. ಬಹುಶಃ ಅವರು ಕಷ್ಟದಲ್ಲಿರ್ಬೇಕು. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಏ, ಮಕ್ಕಳಿಂದ ದೂರ ಇರು. ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತೀಯಾ? ನಾವು ಬಿಡಲ್ಲ ನಿನ್ನ. ನನ್ನ ಮಕ್ಕಳು. ಓ, ಥ್ಯಾಂಕ್ ಯು ವೆರಿ ಮಚ್. ನೀವು ನನ್ನ ಮಕ್ಕಳನ್ನ ಕಾಪಾಡಿದ್ರಿ. ನನ್ನ ಹೆಂಡತಿ ಮಕ್ಕಳನ್ನ ಹೆದರ್ಸ್ತೀರಾ? ನಿಮ್ಮನ್ನ ಬಿಡೋಲ್ಲ. ಯಾ, ಪಕ್ಕದ ಮನೆಯವರು ಅಂತ ಮಾತಾಡ್ಲಿಲ್ಲ ಅಂದ್ರೆ ಹೊಡಿತಾ ಹೋಗ್ತೀಯಾ? ಏನ್ ಅನ್ಕೊಂಡೆ? ನಮ್ಗೆ ಶಕ್ತಿ ಇಲ್ವಾ? ಈಗ ತೋರಿಸ್ತೀನಿ ನಿನ್ಗೆ. ಪೋಪಟ್, ಜೋರ್ದಾರ್ ಅಟ್ಯಾಕ್. ನಿಲ್ಲಿ ನಿಲ್ಲಿ, ನನ್ ಗಂಡ ಬಾಕ್ಸರ್ ಅಲ್ವಾ, ಬೇಗ ಸಿಟ್ಟು ಬಂದ್ಬಿಡುತ್ತೆ. ನೀನು ಮಧ್ಯ ಬರ್ಬೇಡ. ಓಯ್ ನಿಲ್ಲಿ, ಇವ್ರ ಜೊತೆ ಹೊಡೆದಾಡ್ತೀರಾ? ಅರೆ, ಇವರು ಹಾವಿನಿಂದ ನಮ್ಮ ಮಕ್ಕಳ ಜೀವ ಉಳಿಸಿದ್ರು. ಏನು? ಹೌದ್ರಿ, ಇವ್ರು ನಾಲ್ವರು ಇವತ್ತು ಇಲ್ದೆ ಹೋಗಿದ್ರೆ ನಮ್ಮ ಚುನ್ನು ಮತ್ತು ಮುನ್ನಿ ಕೂಡ ಇರ್ತಿರ್ಲಿಲ್ಲ. ಸಾರಿ, ನನ್ನನ್ನ ಕ್ಷಮಿಸ್ಬಿಡಿ. ಅದ್ಭುತ ಅದ್ಭುತ ಅದ್ಭುತ. ಮೊದಲು ನಮ್ಮ ಬ್ಯಾಂಡ್ ಬಜಾಯಿಸಿದೆ, ಮತ್ತೀಗ ಸಾರಿ ಹೇಳ್ತಿದ್ದೀಯಾ? ನನ್ನಿಂದ ಬಹಳ ದೊಡ್ಡ ತಪ್ಪಾಯ್ತು.
ನೆರೆಮನೆಯವನೇ ಪ್ರೀತಿಯಿಂದ ಒಗ್ಗಟ್ಟಾಗಿರು. ಹಾ, ನಾನು ದುರಹಂಕಾರದಲ್ಲಿ ಹೇಳಿದ್ದೆ ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ ಅಂತ. ಇವತ್ತು ಗೊತ್ತಾಯ್ತು ಒಳ್ಳೆ ನೆರೆಹೊರೆಯವರ ಅಗತ್ಯ ಎಲ್ರಿಗೂ ಇರುತ್ತೆ ಅಂತ. ತಿಳಿತಲ್ವಾ? ಸರಿ, ಈಗ ತಪ್ಕೊಂಡು ಎಲ್ಲ ಕೋಪ ತಾಪ ದೂರ ಮಾಡೋಣ. ಸಾರಿ. ಓಯ್, ಎದುರು ಬರ್ಬೇಡಿ. ನನ್ನ ಗಂಡ ಬಾಕ್ಸರ್ ಅಲ್ವಾ? ಯಾರೇ ಎದುರು ಬಂದ್ರು ಇವರ ಕೈ ಹೊಡಿಯೋಕೆ ಶುರು ಮಾಡುತ್ತೆ. ಹಾ, ಅಯ್ಯೋ.